ರಾಧಾಮಣಿಯಿಂದ ನಾನು 18ನೇ ವಾರ್ಡ್ದಿಂದ ಪಟ್ಟಣ ಪಂಚಾಯತಿ ವಾರ್ಡಲ್ಲಿ ನಾನು ಸ್ಪರ್ಧಿಸ್ತಾ ಇದ್ದೀನಿ. ನಾನು ಅಲ್ಲಿ ತುಂಬ ಜನ ನನಗೆ ಸಹಕಾರ ಕೊಟ್ಟವ್ರು. ಹಿಂದೆ ಗ್ರಾಮ ಪಂಚಾಯತಿಯಲ್ಲಿ ನಾನು ಗೆದ್ದಿದ್ದೆ. ಗ್ರಾಮ ಪಂಚಾಯತ್ ಗೆದ್ದಾಗ ನಾನು ಯಾವುದೇ ಥರದಾಗಲಿ ಜನಗಳ ಸೇವೆ ಚೆನ್ನಾಗಿ ಮಾಡಿದ್ದೀನಿ. ಅಲ್ಲಿ ಮಾಡಿದ ಸಲ ಇಲ್ಲ ಮೇಡಮ್ ನೀವೇ ಬನ್ನಿರಿ ಅಂತೇಳಿ ನಾನು ಅಲ್ಲಿ ನಿಂತಿದ್ದೀನಿ. BJP ಕ್ಯಾಂಡಿಡೇಟ್ ನಿಂತಿದ್ದೀನಿ. ನಂಗೆ ತುಂಬ ಜನಗಳ ಬಲ ಜಾಸ್ತಿ ಐತೆ. ನನಗೆ ಆ ಜನಗಳ ಬಲ ಇರೋ ದಿವಸ ನನಗೆ ಅಲ್ಲಿ ಅವ್ರು ಗೆದ್ಮೇಲೆ ಏನು ಮಾಡ್ತೀನಿ ನನಗೆ ಹೇಳಿದ್ದಾರೆ. ನಾನು ಅಲ್ಲಿ ಅವ್ರಿಗೆ ಹೇಳಿದ್ದೀನಿ ಮೂಲಭೂತ ಸೌಕರ್ಯ ನಾನು ಮಾಡಿಕೊಡ್ತೀನಿ. ಒಂದು ಲೈಟ್ ಆಗಿರ್ಬೋದು, ಒಂದು ಚರಂಡಿ ವ್ಯವಸ್ಥೆ ಆಗಿರ್ಬೋದು. ಮೇನ್ ಅಲ್ಲಿ ಒಳಚರಂಡಿ ಪ್ರಾಬ್ಲಮ್ ಆಗೈತಿ. ನನ್ನವ್ರು ಕೇಳೋರೆ. ನಾನು ಹೇಳಿದ್ದೀನಿ ಗೆದ್ದ ತಕ್ಷಣ ನಾನು ತಹಸೀಲ್ದಾರ್ನ ಮುಖಾಂತರ ಬಂದು ಅದೇನೈತೆ ಒಳಚರಂಡಿ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಅಂತ ನಾನು ಅಲ್ಲಿರೋರ್ಗೆ ನಾನು ಹೇಳಿದ್ದೀನಿ. ಇನ್ನೂ ಒಂದು ಹೇಳಿದವರು ಗಣೇಶನ ದೇವಸ್ಥಾನ ಬೇಕು ಅಂತ ಹೇಳಿದ್ರೆ ಅದಕ್ಕೂ ನಾನು ಹೇಳಿದ್ದೀನಿ. ಎಲ್ಲೇ ಆಗಲಿ ವಿನಯನಂದ ಬೋರ್ಡ್ ಐತೆ, ಆ ಬೋರ್ಡ್ ಹತ್ರ ಆಗಲಿ ಎಲ್ಲೇ ಆಗಲಿ ಒಂದು ದೇವಸ್ಥಾನ ಅಂತ ಚಿಕ್ಕದಾಗ ಮಾಡಿಕೊಡ್ಬೇಕು ಅನ್ನೋದು ನನಗೆ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ನಾನು ಅವ್ರಿಗೆ ಏನು ಜನಗಳು ಭರವಸೆಯಿಂದ ಮಾತು ಕೊಡೋರು ಅದೇ ಥರ ನಾನು ನಡ್ಕೊಂಡು ಹೋಗ್ತೀನಿ. ನಾನು ಸಮಸ್ಯೆಗಳಿಗೆ ನೀವು ಮುಂದೆ ಯಾವ ರೀತಿ ಸ್ಪಂದಿಸಬೇಕು ಅಂತ ಇದ್ದೀರಾ ವಿನಾಯಕ ನಗರದಲ್ಲಿ? ಪ್ರಸ್ತುತ ಅಂತಂದರೆ ನಾನು ವಿನಾಯಕ ನಗರದಾಗ ನನಗಿರೋದೇ ಮೂರೇ ಮೂಲಭೂತ ಸೌಕರ್ಯ. ಒಂದು ಚರಂಡಿ, ಒಂದು ನೀರು, ಒಂದು ದೇವಸ್ಥಾನ, 3 ಕೇಳಿದ್ದಾರೆ. ಅದು 3 ನಾನು ಮಾಡಿಕೊಡ್ತೀನಿ ಅಂತ ಅವ್ರ ಹತ್ರ ಅಲ್ಲೇ ಮಾತು ಕೊಟ್ಟಿದ್ದೀನಿ. ಇನ್ನು ಮುಂದೆ ಇದು ಪಟ್ಟಣ ಪಂಚಾಯತಿ ಆದಮೇಲೆ ನಮ್ಗೆ ಅಲ್ಲೆಲ್ಲ ಒಂದಷ್ಟು CC ಕ್ಯಾಮ್ರಾ ಹಾಕ್ಸ್ಬೇಕು ಅಂತಿದ್ದೀವಿ. ಮತ್ತು ನೈಟು ಎಲ್ಲ ಇಲ್ಲಿ ಆಫ್ಘಾನ್ ಕಂಪ್ನಿ ಆದಮೇಲೆ ತುಂಬ ಜನ ಲೇಡೀಸ್ ಓಡಾಡ್ತಾ ಇರ್ತಾರೆ. ಆ ಹೆಣ್ಮಕ್ಳು ಬಸ್ ಸ್ಟಾಪಿಗೆ ಬಿಟ್ಟು ಹೋಗ್ತಾರೆ, ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಮನೆಗೆ ಹೋಗೋರು ಸ್ವಲ್ಪ CC ಕ್ಯಾಮ್ರಾ ಎಲ್ಲ ಅದೆಲ್ಲ ಅಳವಡಿಸ್ಬಿಡ್ಬೇಕು ಅಂತ ನಾನು ನಮ್ಮ MLA ಸಾರು ಅದನ್ನೇ ಮಾತಾಡೋರೆ. ತುಂಬ ಜನ ಇಲ್ಲಿ ಕೈಗಾರಿಕೆ ಪ್ರದೇಶ ಬೆಳೆದಂಗೆಲ್ಲ ಒಬ್ಬರು ಇದ್ದರಾದ್ರೆ 10 ಜನ ಬಾಡಿಗೆ ಮನೆಯಲ್ಲೆಲ್ಲ ಇರ್ತಾರೆ. ಅವ್ರ ಫೆಸಿಲಿಟಿ ಕೊಡೋಕರ್ತೇವೆ. ನಮ್ಮದು ಮಾಡಬೇಕಂತ ನಾವು ಮೊದಲೇ ಅಂದ್ಕೊಂಡಿದ್ದೀವಿ. ಮತ್ತು ಇಲ್ಲಿ ತುಂಬ ಜನ ಓಡಬೇಕಾದ್ರೆ ಇತ್ತಿಂದ ರೋಡ್ ದಾಟೋಕ್ಕಾಗಲ್ಲ. ಅದಕ್ಕೆ ನಮ್ಮ MLA ಮೊದಲೇ ಹೇಳೋರು MLA ಇದು ಸ್ಲೈವರ್ಕ್ ಮಾಡೇಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಮಾಡಿಸಿ ನಮ್ಮ ಪಟ್ಟಣ ಪಂಚಾಯತಿ ಸ್ಲೈವರ್ಕ್ ಮಾಡ್ತೀವಿ ನಮ್ಮ MLA ಹೇಳೋರು. ನಮ್ಮ MLA ನೆನ್ನೆದೇಗ್ಲೂ ಅದೇ ಹೇಳಿದ್ದು 8 ಜನ ನಮ್ಮ ಭಾಷೆಗಳೆಲ್ಲ BJPಯಲ್ಲಿ 8 ನಾವು ಗೆದ್ದು ಬರ್ತೀವಿ ಅಂತ ನಮ್ಮ MLA ನಾವು ನೆನ್ನೆ ಮಾತು ಕೊಟ್ಟಿದ್ದೀವಿ. ನಾನು ಹೋದ ಸಲ ಒಳ್ಳೆ ರೀಡಿಂಗ್ ಒಳಗೆ ನಾನು ಓಟು ಹಾಕಿದ್ದೀರ ನೀವು ನನಗೆ. ಈ ಸಲನೂ ಅಷ್ಟೇ ನಾನು ಕೇಳ್ಕೊಳೋದಿಷ್ಟೇ. ಈ ಸಲ ನನಗೆ ಅದಕ್ಕಿಂತ ಹೆಚ್ಚು ಪಟ್ಟು ನನಗೆ ಓಟನ್ನು ಕೊಟ್ಟು ನೀವು ಓಟ್ ಆದ್ಮೇಲೆ ನಾನು ನಿಮ್ಮ ಸಹಾಯ ನಾನು ನಿಮ್ಗೆ ಯಾವತ್ತೇ ಆಗಲಿ ನಮ್ಮ ಚಿರಋಣಿಯಾಗಿರ್ತೀನಿ. ನಾನು ನೀವು ಹೇಳಿದ ಕೆಲಸ ಏನೇ ಆಗಲಿ ನೀವು ಓಟ್ ಆಗಿ ನನಗೆ ಕೆಲಸ ಕೊಟ್ಟು ನಾಳೆ ನಿಮ್ಮ ಸಹಾಯಕ್ಕೆ ನಾನು ಇರ್ತೀನಿ. ಜೈ ಕರ್ನಾಟಕ. ನಾನು 1980ನೇ ಇಸ್ವಿಯಿಂದ ನಾನು ಭಾರತೀಯ ಜನತಾ ಪಾರ್ಟಿ ಒಳಗೆ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇರ್ತೀನಿ. ಅದರಿಂದ ಅದೇ ರೀತಿ ನಾನು ನಮ್ಮ ಮನೆಯವರು 2 ಸತಿ ಮೆಂಬರ್ ಆಗಿದ್ದಾರೆ. ಅದೇ ರೀತಿ ನಾವು ಅವರು ರಾಜಕೀಯದಾಗ ಭಾಳ ಚೆನ್ನಾಗಿ ಕೆಲಸ ಕಾರ್ಯ ಮಾಡ್ಕೊಂಡು ಜನಗಳು ವಿಶ್ವಾಸ ತಗೊಂಡಿದ್ದಾರೆ. ಅದೇ ರೀತಿ ನಾವು ಈ ಸತಿ ಪಟ್ಟಣ ಪಂಚಾಯತಿ ಆಗಿರೋದ್ರಿಂದ ಅವ್ರನ್ನ ಈ ಸತಿ 18ನೇ ವಾರ್ಡ್ ವಿನಾಯಕ ನಗರಕ್ಕೆ ಸ್ಪರ್ಧೆಯಾಗಿ BJP ಕಡೆಯಿಂದ ನಿಲ್ಲಿಸಿದ್ದೀವಿ. ಅದರಿಂದ ಅವರು ಹೆಚ್ಚಿನ ಕೆಲಸ ಮಾಡಬೇಕು. ನಮ್ದೇನಪ್ಪ ಅಂದರೆ ಭಾಷೆಟಲ್ಲಿ ಮೂಲಭೂತ ಸೌಕರ್ಯ ಅಂತ ಅಂದರೆ ಒಂದು ಆಸ್ಪತ್ರೆದಾಗಿರ್ಬೋದು. ಈಗ ಲೇಡೀಸು ಈಗ ದೊಡ್ಡ ತುಮಕೂರಿಗೆ ಹೋಗ್ಬೇಕು. ಇಷ್ಟು ಪಟ್ಟಣ ಪಂಚಾಯತಿ ಆಗಿರೋದ್ರಿಂದ ಇಲ್ಲಿ ಆಸ್ಪತ್ರೆ ಸೌಲಭ್ಯಗಳು ಕಮ್ಮಿ ಐತೆ. ಆಮೇಲೆ ಇದು ದೊಡ್ಡಬಳ್ಳಾಪುರ ನಗರಕ್ಕೆ ಸೇರಿರೋದ್ರಿಂದ ನಮಗೆ ಪೊಲಿಟಿಷಿಯನ್ ನಮಗೆ ತೊಂದರೆ ಇರೋದಿದೆ. ಆದ್ದರಿಂದ ಪೊಲಿಟಿಷಿಯನ್ ಬೇಕಾಗುತ್ತಿದೆ. ಆಮೇಲೆ CCTV ಕ್ಯಾಮ್ರಾ ಇರಬೇಕು. ಯಾಕೆಂದರೆ ಉತ್ತರ ಪ್ರದೇಶರು ಅವರು ಇವರು ಜಾಸ್ತಿ ಜನ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಭಾಳ ತೊಂದರೆ ಆಗ್ತಿದೆ. ಅದರಿಂದ ಈ ಸೊಸೈಟಿ ರೇಷನ್ದು ಒಂದು ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ. ಬೆಳಗ್ಗೆ ಒಂದು ಸತಿ ಅಪ್ಡೇಟ್ ಕೊಡಬೇಕು, ಸಾಯಂಕಾಲ ಹೋಗ್ಬೇಕು, ಕ್ಯೂ ನಿಲ್ಲಬೇಕು, ಕೆಲಸ ಕಾರ್ಯ ಬಿಟ್ಟು ಅದನ್ನು ನಾವೇನಾದರೂ ಮಾಡಿ ಇಲ್ಲ ಮೊಬೈಲಾಗಿ ಅಪ್ಡೇಟ್ ಮಾಡೋದು ಇನ್ನೊಂದಾಗಲಿ ಮಾಡಿಬಿಟ್ಟು ಅದನ್ನು ಸೊಸೈಟಿ ರೇಷನ್ದು ಒಂದು ಸ್ವಲ್ಪ ನಾವು ಬಗೆಹರಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅದರಿಂದ ಇವೆಲ್ಲ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸತಿ ಜನಗಳ ಆಶೀರ್ವಾದ ಬೇಕು. ನಾವು ವಿನಾಯಕ ನಗರದಾಗ ನಾವು ಗೆದ್ದು ನಮ್ದು ಏನೇ ಮೂಲಭೂತ ಸೌಕರ್ಯ ಆಗಿದೆ, ಒಳಚರಂಡಿ ಇರ್ಬೋದು, ಒಂದು ದೇವಸ್ಥಾನ ಇರ್ಬೋದು, ಎಲ್ಲ ಮಾಡಿಕೊಡ್ತೀವಿ ಅಂತೇಳಿ ಜನಗಳ ಆಶೀರ್ವಾದ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು 18ನೇ ವಾರ್ಡಲ್ಲಿ 2ನೇ ನಂಬರ್ಗೆ ಭಾರತೀಯ ಜನತಾ ಪಾರ್ಟಿ ಕಮಲದ ಗುರುತಿಗೆ ಓಟ್ ಕೊಟ್ಟು ನಮ್ಮನ್ನು ಜಯಶೀಲನಾಗಿ ಮಾಡಬೇಕೆಂದು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ.